ಏನೇ ಏನಾಯ್ತು ನಿಂಗೆ? ಹೆಜ್ಜೆಗೆ ನೀನೇ ಮೆಹಂದಿ ಹಾಕ್ಸ್ಬೋಯ್ತಾನೆ? ದೊಡ್ಡಮ್ಮ ಬೇಕಿತ್ತು ಅದಕ್ಕೆ? ಬೇಡದಿರೋ ವಿಷಯ ನನ್ನ ಮುಂದೆ ಮಾತಾಡೋಕೆ ಹೋಗ್ಬೇಡಿ. ನೀವೇನಾದ್ರೂ ಮೆಹಂದಿ ಹಾಕಿಸ್ಕೋಬೇಕು ಅಂದರೆ ಹೋಗಿ ದೊಡ್ಡಪ್ಪನ ಹತ್ರ ಹಾಕಿಸ್ಕೊಳ್ಳಿ, ನನಗೇನಂತೆ. ನೋಡು, ಕೊಂಗ್ ಕಾಡ್ಬೇಡ, ಹೋಗಿ ಅವ್ರ ಜೊತೆ ಸೇರ್ಕೊ. ಏನು ಒಳ್ಳೆ ಜಲೇಬಿ ಥರ ಆಗ್ತಿದ್ದೀರಾ? ಅನು, ನಾನು ಹೇಳಿಲ್ವಾ ಮೆಹಂದಿ ಹಾಕೋದಕ್ಕೆ ಯಾರನ್ನಾದ್ರೂ ಕರ್ಸೋಣ ಅಂತ? ನಿನ್ಗೆ ಇಷ್ಟ ಆಗುತ್ತೋ ಇಲ್ವೋ? ಅತ್ತೆ, ನೀವು ಹೇಗೆ ಹಾಕಿದ್ರೂ ನನಗೆ ಇಷ್ಟನೇ. ನೀವು ನನ್ನ ಕೈಗೆ ಮೆಹಂದಿ ಹಾಕ್ತಿಲ್ಲ, ನನ್ನ ಮನಸ್ಸಿಗೆ ಹಾಕ್ತಾ ಇದ್ದೀರಾ. ಎಲ್ರಿಗೂ ಸಿಗಲ್ಲ ಅತ್ತೆ ಇಂಥ ಭಾಗ್ಯ. ನನ್ನ ಮನಸ್ಸಿಗೆ ನೀವು ಹಾಕಿರೋ ಈ ಮದರಂಗಿ ಯಾವತ್ತೂ ಅಳಿಸಲ್ಲ ಅತ್ತೆ. ನಿಮ್ಮ ಬದುಕು ಯಾವಾಗಲೂ ರಂಗಾಗಿ ನೆಮ್ಮದಿಯಿಂದ ತುಂಬಿರಲಿ ಅಂತ ನಾನು ಹಾರೈಸ್ತೀನಿ. ಇದು ಯಾವತ್ತೂ ಮಾಸ್ದೇ ಇರಲಿ ಅನ್ನೋ. ಅತ್ತೆ ಏನೋ ಅನುಗೆ ಮೆಹಂದಿ ಬಿಡಿಸ್ತಾ ಇದ್ರು, ನಾನು ಲಕ್ಷ್ಮಣಗೆ ಬಿಡಿಸ್ಬೋದಾಯ್ತಾನೆ. ಈ ಮುದ್ಕಪ್ಪನೇ ಬೇಕಿತ್ತ? ಅಂಗೈ ಮೇಲೆ ಮೆಹಂದಿ ಬಿಡಿಸ್ತಾನೋ ಇಲ್ಲ ರಂಗೋಲಿನೇ ಬಿಡಿಸ್ತಾನೋ? ಲಕ್ಷ್ಮಣ, ನಿಮ್ಮಿಬ್ಬರ ಜೀವನದಲ್ಲಿ ರಂಗು ಯಾವತ್ತೋ ಮೂಡಬೇಕಾಗಿತ್ತು. ತಡವಾಗಿ ಆದರೂ ಮೂಡ್ತಾ ಇದೆಯಲ್ಲ, ನಿನ್ನ ದೊಡ್ಡಪ್ಪನಿಗೆ ಇದೇ ಸಂತೋಷ. ನಿನ್ನನ್ನು ನನ್ನ ಮಗ ಅಂತಲೇ ನೋಡ್ಕೊಂಬಂದವನು. ಅದಕ್ಕೆ ನನಗೆ ಮಕ್ಕಳಿಲ್ಲ ಅನ್ನೋಕ್ವರೆಗೂ ಯಾವತ್ತೂ ಕಾಡಲೇ ಇಲ್ಲ. ಲಕ್ಷ್ಮಣ, ನನ್ನ ಎಲ್ಲ ಆಸೆ ತೀರಿದ ಮೇಲೆ ತೀರದ ಆಸೆ ಇನ್ನೊಂದಿದೆ. ಏನು ದೊಡ್ಡಪ್ಪ? 1 ವರ್ಷದೊಳಗೆ ನಾನು ತಾತ ಆಗಬೇಕು. ಹೌದು, ಈಗಲಿನ ಲೆಕ್ಕಾಚಾರ ಏನೇನೋ ಇರುತ್ತೆ, ಪ್ಲ್ಯಾನಿಂಗು ಅದು ಇದು ಅಂತ. ನಿಮ್ಮಿಬ್ಬರಿಗೂ ಅದ್ಯಾವುದು ಬೇಡ, ಗೊತ್ತಾಯ್ತಾ? ದೊಡ್ಡಪ್ಪ ಒಳ್ಳೆ ಹಳೆಯ ಅಜ್ಜಿ ಅಂದರು ಮಾತಾಡ್ತಾರಲ್ಲ, ಹಾಗೆ ಮಾತಾಡ್ತಿದ್ದೀರ ನೀವು. ಮದುವೆ ನಾಳೆ ಆದರೆ ನಾಡಿದ್ದೆ ಹನಿಮೂನ್, ಗೊತ್ತಾಯ್ತಾ? ಅನು, ಮತ್ತೆ ಒಬ್ಬರನ್ನೊಬ್ಬರು ನೋಡ್ತಾ ಕರಗಿ ಹೋಗ್ಬೇಡಿ.